ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಯಾರ ಬಗ್ಗೆ ಅಂದರೆ ನಮ್ಮ ಎ ಬಗ್ಗೆ. ಎ ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದಾರಂತೆ ಗುರು. 2021 ಒಳಗೆ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದು, ಎಲ್ಲ ಫಾರ್ಮೆಟಿಗೂ ರಿಟೈರ್ಡ್ ಕೊಟ್ಟಿದ್ರು ಗುರು. ಎ 360 ಅಂತಾನೆ ಕರೆಸ್ಕೊಂಡಿರುವ ನಮ್ಮ ಎ ಗೈಸ್ ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಅಂತ ಹೇಳಿಲ್ಲ, ರಿಟೈರ್ಮೆಂಟಿಂದ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿಲ್ಲ, ಮತ್ತೆ ಸೌತ್ ಆಫ್ರಿಕಾ ಟೀಮಿಗೆ ಆಡ್ತೀನಿ ಅಂತಲೂ ಹೇಳಿಲ್ಲ, ಮತ್ತೆ ಪ್ರೊಫೆಷ್ನಲ್ ಕ್ರಿಕೆಟ್ ಟೀಮಿಗೆ ಬರ್ತೀನಿ ಅಂತಲೂ ಹೇಳಿಲ್ಲ, IPLಗೆ ಬರ್ತೀನಿ ಅಂತಲೂ ಹೇಳಿಲ್ಲ ಗಾಯ್ಸ್. ಹಾಗಾದರೆ ಕಮ್ ಬ್ಯಾಕ್ ಏನು ಅಂತ ನೀವು ಯೋಚನೆ ಮಾಡ್ತಿದ್ರೆ, ಕಮ್ ಬ್ಯಾಕ್ ಅಂದರೆ ಅವ್ರ ಫ್ಯಾನ್ಸ್ ತುಂಬ ಪ್ರೆಷರ್ ಮಾಡ್ತಿದ್ದಾರೆ. ಮತ್ತೆ ಎ ಬರಲೇಬೇಕು, ಮತ್ತೆ ಆಡಬೇಕು, ಮತ್ತೆ 360 ಥರ ಬ್ಯಾಟ್ನ ಹಂಗೆ ಬೀಸಬೇಕು, ಹಂಗೆ ಹೆಂಗೆ ಬಾಲ್ ಎಷ್ಟೇ ಸ್ಪೀಡ್ ಇರಲಿ ಫುಲ್ ಸಿಕ್ಸ್ ಹೊಡಿಬೇಕಂತ ತುಂಬಾ ಆಸೆ. ಇಷ್ಟೊತ್ತಿಗೆ ಏನಾದರೂ ಇದ್ದಿದ್ದರೆ ಗೈಸ್ ಚಾಲೆಂಜ್ ಮಾಡಿ ಹೇಳ್ತೀನಿ, RCB ವಿನ್ ಆಗೇ ಆಗ್ತಿತ್ತು. IPL ವಿನ್ ಆಗೇ ಆಗ್ತಿತ್ತು ಟ್ರೋಫಿ. ಸೊ ಇಲ್ಲಿ ನಾನು ಆಗ್ತಿದ್ದೀನಿ ನೋಡಿ, ಈ ಸ್ಟೇಟ್ಮೆಂಟ್ ABD ಅವ್ರು ಕೊಟ್ಟಿತ್ತು. ಏನು ಹೇಳಿದ್ದಾರೆ ಅಂದರೆ, ಐ ಮೈಟ್ ಸ್ಟಿಲ್ ಪ್ಲೇ ಅ ಕ್ರಿಕೆಟ್ ಒನ್ ಡೇ, ನೋ ಕನ್ಫರ್ಮೇಷನ್ ವಾಟ್ಸ್ ಎವರ್, ಬಟ್ ಐ ಆಮ್ ಸ್ಟಾರ್ಟಿಂಗ್ ಟು ಫೀಲ್ ಇಟ್. ಒಂಥರ ಫೀಲ್ ಆಗ್ತಿದೆ ಅಂತ, ನಾನು ಕ್ರಿಕೆಟ್ ಮತ್ತೆ ಆಡಬೇಕು, ನಾನು ಇಷ್ಟು ಬೇಗ ರಿಟೈರ್ಮೆಂಟ್ ಕೊಡಬಾರ್ದಿತ್ತು ಅಂತ. ಬಟ್ ಎಷ್ಟೋ ಜನ ಅವ್ರ ಫ್ಯಾನ್ಸ್ ಗಾಯ್ಸ್, ಅವ್ರು ಇದ್ದಿದ್ದರೆ ಅವ್ರ ಬ್ಯಾಟಿಂಗ್ ನೋಡೋಕ್ಕೆ ಒಂಥರ ಖುಷಿ ಗಾಯ್ಸ್. ಅವ್ರು ನಮಗೊಂಥರ ಮೋಟಿವೇಶನ್ ಇದ್ದಂಗೆ. ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಕ್ರಿಕೆಟು. IPL ಒಳಗೆ ಅವ್ರು ಏನಾದರೂ ಇದ್ದಿದ್ದರೆ RCB ಪಕ್ಕಾ ಕಪ್ ಗೆಲ್ತಿತ್ತು. ನೀವು ನೋಡ್ತಿರ್ಬೋದು, ಅವ್ರ ಮಕ್ಕಳ ಜೊತೆ ಅವರು ಪ್ರಾಕ್ಟೀಸ್ ಮಾಡ್ತಿರೋದು, ಕ್ರಿಕೆಟ್ ಆಡ್ತಿರೋದನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಅವ್ರು ಹಂಚ್ಕೊಂಡಿರ್ತಾರೆ, ಅದನ್ನು ನೋಡ್ತಿರ್ಬೋದು. ಸೊ ಅವರು ಪ್ರೆಷರೈಸ್ ಕ್ರಿಕೆಟ್ ಆಡೋಕ್ಕೆ ಇಷ್ಟ ಬರಲ್ಲ, ಫ್ರೆಂಡ್ಲಿ ಆಗಿ ಅವರು ಕ್ರಿಕೆಟ್ ಆಡೋಕ್ಕೆ ಇಷ್ಟಪಡ್ತಿದ್ದಾರಂತೆ. ಅವರು ಇನ್ನರ್ ಅಂದರೆ ಅವರು ಫೀಲ್ ಆಗ್ತಿದೆ ಅಂತ, ನಾನು ಈ ಕ್ರಿಕೆಟ್ ಆಡಬೇಕು ಅಂತ ಅವರಿಗೆ ಆಸೆ ಆಗ್ತಿದೆ ಅಂತೆ. ಅವಾಗೇನೋ ರಿಟೈರ್ಮೆಂಟ್ ಕೊಟ್ಬಿಟ್ರು. ಇನ್ನೂ ಇದ್ದಿದ್ದರೆ ಅವ್ರ ಫ್ಯಾನ್ಸ್ ಎಷ್ಟು ಖುಷಿ ಪಡ್ತಿದ್ರು. ಪ್ರೊಫೆಷ್ನಲ್ ಆಗಿ ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹೇಳಿಲ್ಲ ಗೈಸ್, ಮತ್ತೆ ಪ್ರೊಫೆಷ್ನಲ್ ಆಗಿ ಕಮ್ ಬ್ಯಾಕ್ ಮಾಡ್ತೀನಿ ಅಂತ ಹೇಳಿಲ್ಲ. ಬಟ್ ನನಗೆ ಕ್ರಿಕೆಟ್ ಆಡಬೇಕು ಅಂತ ಅವ್ರಿಗೆ ಫೀಲ್ ಆಗ್ತಿರೋದು. ಅವರು ಒಂದು ಪೋಸ್ಟ್ ಹಾಕಿದ್ರು, ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.